ಇನ್ನು ಬೆಂಗಳೂರಿನ ಮುನೇಶ್ವರ ನಗರದ ಶನೀಶ್ವರ ದೇವಸ್ಥಾನದಲ್ಲಿ ದೇವರಿಗೆ ಏಕಕಾಲದಲ್ಲಿ ಎರಡೆರಡು ಮಂಗಳಾರತಿ ಭಾಗ್ಯ. ಹೌದು, ಈ ದೇವಸ್ಥಾನದಲ್ಲಿ ಪೂಜೆಯ ವಿಚಾರವಾಗಿ ಜಟಾಪಟಿ ನಡೀತಾ ಇದೆ. ದೇವರಿಗೆ ಅಧಿಕೃತ ಅರ್ಚಕರು ಒಮ್ಮೆ ಮಂಗಳಾರತಿ ಎತ್ತಿದ್ರೆ ಅವರಿಗಿಂತ ಮೊದಲು ಮೈ ಮೇಲೆ ದೇವರು ಬಂದಿದೆ ಅಂತ ಹೇಳ್ಕೊಳ್ಳುವ ಮಹಿಳೆಯೊಬ್ಬಳು ಆರತಿ ಎತ್ತುತ್ತಾಳೆ. ಕಳೆದ 15 ವರ್ಷಗಳಿಂದ ದೇವಸ್ಥಾನದಲ್ಲಿ ಪ್ರತಿದಿನ ಅರ್ಚಕರು ಪೂಜೆ ಮಾಡ್ತಾ ಇದ್ರು. ಆದರೆ ಕಳೆದ 1 ತಿಂಗಳಿನಿಂದ ಮಂಗಳಗೌರಿ ಅನ್ನೋ ಮಹಿಳೆ ಪೂಜೆ ಮಾಡಿದ ನಂತರ ಇವರು ಪೂಜೆ ಮಾಡಬೇಕಾಗಿದೆ. ಈ ವಿಚಾರವಾಗಿ ಈಗ ದೇವಸ್ಥಾನದ ಟ್ರಸ್ಟ್ ಅಲ್ಲೇ ಭಿನ್ನಮತ ಸ್ಫೋಟಗೊಂಡಿದೆ. ಟ್ರಸ್ಟ್ನ ಕೆಲವು ಸದಸ್ಯರು ದೇವಸ್ಥಾನದಲ್ಲಿ ಮಂಗಳಗೌರಿಯೇ ಪೂಜೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಇನ್ನುಳಿದ ಸದಸ್ಯರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಬೆಂಗಳೂರಿನ ಮುನೇಶ್ವರ ನಗರದ ಶನೀಶ್ವರ ದೇವಸ್ಥಾನದಲ್ಲಿ ದೇವರಿಗೆ ಏಕಕಾಲದಲ್ಲಿ ಎರಡೆರಡು ಮಂಗಳಾರತಿ ನಡೀತಾ ಇರುವಂತಹ ದೃಶ್ಯಗಳು. ಮಹಿಳೆ ಪೂಜೆ ಮಾಡಿದ ಬಳಿಕವೇ ಅರ್ಚಕರು ಪೂಜೆ ಮಾಡಬೇಕಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಈ ದೇವಸ್ಥಾನದಲ್ಲಿ ಪೂಜೆಯ ವಿಚಾರವಾಗಿ ಜಟಾಪಟಿ ಕೂಡ ನಡೀತಾ ಇದೆ. ದೇವರಿಗೆ ಒಂದ್ಸಲ ಅಧಿಕೃತ ಅರ್ಚಕರು ಪೂಜೆಯನ್ನ ಮಾಡಬೇಕು, ಆದರೆ ಮಂಗಳಾರತಿ ಎತ್ತಿದ್ರೆ ಅವರಿಗಿಂತ ಮೊದಲು ಮೈ ಮೇಲೆ ದೇವರು ಬಂದಿದೆ ಅಂತ ಹೇಳ್ಕೊಳ್ಳುವಂತಹ ಮಹಿಳೆ ಮಂಗಳಗೌರಿ ಅನ್ನುವ ಮಹಿಳೆ ಆರತಿಯನ್ನ ಎತ್ತಾಳೆ. ಕಳೆದ 15 ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಪ್ರತಿದಿನ ಅರ್ಚಕರೇ ಪೂಜೆಯನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಕಳೆದ 1 ತಿಂಗಳಿನಿಂದ ಮಂಗಳಗೌರಿ ಅನ್ನುವಂತಹ ಮಹಿಳೆ ಪೂಜೆ ಮಾಡಿದ ನಂತರ ಅಧಿಕೃತ ಅರ್ಚಕರು ಪೂಜೆ ಮಾಡಬೇಕಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಈ ವಿಚಾರದಲ್ಲಿ ಈಗ ದೇವಸ್ಥಾನದ ಟ್ರಸ್ಟ್ ಅಲ್ಲೇ ಭಿನ್ನಮತ ಕೂಡ ಸ್ಫೋಟಗೊಂಡಿದೆ. ಟ್ರಸ್ಟ್ನ ಕೆಲವು ಸದಸ್ಯರು ಹೇಳ್ತಾರೆ ದೇವಸ್ಥಾನದಲ್ಲಿ ಮಂಗಳಗೌರಿಯ ಪೂಜೆ ಮಾಡಬೇಕು ಅಂತ. ಆದ್ರೆ ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ದೇವಸ್ಥಾನದ ಅಧಿಕೃತ ಅರ್ಚಕರೇ ಪೂಜೆ ಮಾಡಬೇಕು ಅಂತ. ಹೀಗೆ ಈ ಇಬ್ಬರು ಅರ್ಚಕರ ಪೂಜೆಗೆ ಈಗ ಸಾಕಷ್ಟು ವಿರೋಧಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಮಮತಾ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಮತಾ, ಏನಿದು ಶನೀಶ್ವರ ದೇವಸ್ಥಾನದಲ್ಲಿ ದೇವರಿಗೆ ಏಕಕಾಲದಲ್ಲೇ ಇಬ್ಬರ ಕಡೆಯಿಂದ ಮಂಗಳಾರತಿ? ಯಾಕೆ 1 ತಿಂಗಳಿಂದ ಈ ರೀತಿಯಾಗಿ ಯಾಕೆ ಆಗ್ತಾ ಇದೆ? ನವಿತಾ, ಇದೊಂಥರ ಗೊಂದಲಕ್ಕೀಡಾಗಿರುವಂತಹ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು ಶನೀಶ್ವರ ದೇವಸ್ಥಾನದಲ್ಲಿ ಇಬ್ರು ಅರ್ಚಕರು ಪೂಜೆ ಮಾಡ್ತಾ ಇರುವಂತದ್ದು. ಇದಿರುವಂತದ್ದು ವಿಠಲ ನಗರದಲ್ಲಿ ಇರುವಂತಹ ಈ ಒಂದು ಶನೀಶ್ವರ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಒಬ್ಬ ಮಹಿಳೆ ಮಂಗಳಗೌರಿ ಸ್ವಾಮಿ ಅನ್ನೋಂಥ ಹೆಸರಿನಲ್ಲಿರುವಂತಹ ಒಬ್ಬ ಮಹಿಳೆ ಬಂದು ಕೂಡ ಪೂಜೆ ಮಾಡ್ತಾರೆ. ಮೊದಲು ಅರ್ಚಕರು ಅಂದ್ರೆ 15 ವರ್ಷದಿಂದ ಈ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ. 1 ವರ್ಷ ಮೊದಲು ಈ ದೇವಸ್ಥಾನದಲ್ಲಿ ಮೊದಲಾಗಿ ಈ ಲೇಡಿ ಒಬ್ರು ಪೂಜೆ ಮಾಡ್ತಾ ಇದ್ರು. ಬಳಿಕ ಅವರು 1 ವರ್ಷದ ಬಳಿಕ ಈ ದೇವಸ್ಥಾನದಲ್ಲಿ ಪೂಜೆ ಮಾಡೋದನ್ನ ನಿಲ್ಲಿಸ್ಬಿಟ್ರು. ಬೇರೆ ಅವ್ರದೇ ಆದಂತಹ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ರು. ಆದ್ರೆ ಬಳಿಕ 14 ವರ್ಷದವರೆಗೂ ಕೂಡ ಇಲ್ಲಿ ಬೇರೆ ಬೇರೆ ಅರ್ಚಕರು ಬಂದು ಈ ದೇವಾಲಯದಲ್ಲಿ ಪೂಜೆ ಮಾಡ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದಂತೆ ಈಗ 1 ತಿಂಗಳಿಂದ ಇನ್ನು ಅದೇ ಲೇಡಿ ಮಂಗಳಗೌರಿ ಸ್ವಾಮಿ ಅನ್ನುವಂತಹ ಮಹಿಳೆ ಒಬ್ರು ಬಂದು ನನಗೆ ಮೈ ಮೇಲೆ ಬರುತ್ತೆ ಅನ್ನುವಂತಹ ಒಂದು ಹೇಳ್ಕೊಂಡು ಅವರು ಪೂಜೆ ಮಾಡ್ತಾ ಇದ್ರೆ, ಅದ್ರಲ್ಲೂ ಇಬ್ರು ಪೂಜೆ ಮಾಡ್ತಾ ಇರುವಂತದ್ದು. ನಾನೇ ಮೊದಲು ಪೂಜೆ ಮಾಡ್ತೀನಿ, ಆಮೇಲೆ ಅರ್ಚಕರು ನೀವು ಪೂಜೆ ಮಾಡ್ಬೇಕು ಅನ್ನುವಂತಹ ಒಂದು ಹಠವನ್ನ ಹಿಡಿದಿದ್ದಾರೆ. ಹಾಗಾಗಿ ಮೊದಲು ಇಲ್ಲಿ ಈ ಮಂಗಳಗೌರಿ ಅನ್ನೋರು ಪೂಜೆ ಮಾಡ್ತಾರೆ, ಬಳಿಕ ಅರ್ಚಕರು ಪೂಜೆ ಮಾಡುವಂತದ್ದು ನಿಜಕ್ಕೂ ಅಚ್ಚರಿ ಅಂತಲೇ ಹೇಳ್ಬೋದು. ಇದರಿಂದ ಇಲ್ಲಿ ಬರುವಂತಹ ಭಕ್ತರಿಗೆ ತಾವು ಯಾರಿಗೆ ಪೂಜೆ ಸಲ್ಲಿಸಬೇಕು, ಯಾರನ್ನ ನಂಬಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಬ್ರು ಕೂಡ ಆರತಿ ಮಾಡ್ತಾರೆ, ಇಬ್ರು ಕೂಡ ಮಂಗಳಾರತಿ ಮಾಡಿ ಇಬ್ರು ಪ್ರಸಾದವನ್ನ ತಗೊಂಡ್ಬರ್ತಾರೆ. ಹಾಗಾಗಿ ಯಾರಿಗೆ ಹರಕೆಯನ್ನ ಹಾಕ್ಬೇಕು, ಯಾರ ಜೊತೆ ಏನೇನು ಬೇಡ್ಕೋಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಸೊ ಒಟ್ಟಿನಲ್ಲಿ ಇಲ್ಲಿರುವಂತಹ ಜನರು ಭಕ್ತಾದಿಗಳು ಶನಿವಾರ ಬಂದ್ರೆ ಬೆಳಗ್ಗಿನ ಜಾವ ಅವರು ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಭಕ್ತಾದಿಗಳು ಗೊಂದಲಕ್ಕೀಡಾಗಿದ್ದಾರೆ. ನಿಜವಾಗಿ ಇದೊಂಥರ ಅಚ್ಚರಿ ಅಂತ ಹೇಳ್ಬೋದು. ಸಾವಿರಾರು ಭಕ್ತರು ಇಲ್ಲಿಗೆ ಬೆಳಗಿನ ಜಾವ ಬರ್ತಾರೆ, ಪೂಜೆ ಸಲ್ಲಿಸ್ತಾರೆ, ತಮ್ಮ ಹರಕೆಗಳನ್ನ ಹೊತ್ಕೊಂಡು ಬರ್ತಾರೆ. ಶನೀಶ್ವರ ದೇವಾಲಯ ಆಗಿರೋದ್ರಿಂದ ಬೆಳಗ್ಗಿಂದಲೇ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಳೋದಿಕ್ಕೆ ಅಂತ ಬರ್ತಾರೆ. ಆದ್ರೆ ಇಲ್ಲಿರುವಂತಹ ಈ ಒಂದು ಇಬ್ರು ಪೂಜೆ ಮಾಡೋದ್ರಿಂದ ಜನರಿಗೆ ಗೊಂದಲ ಆಗಿದೆ. ಹೇಗೆ ಯಾರನ್ನ ನಂಬಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಒಂದು ರೀತಿಯಲ್ಲಿ ಜನರಿಗೆ ಭಕ್ತಿಯ ಜೊತೆಗೆ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ನವಿತಾ. ಓಕೆ ಮಮತಾ, ಈಗಾಗಲೇ ನಾವು ನೋಡ್ತಾ ಇದ್ವಿ ದೃಶ್ಯಗಳಲ್ಲಿ ಆರತಿನ ಎತ್ತಿದ ನಂತರ ಆ ಮಹಿಳೆ ಬೀಳುವಂತಹ ಸನ್ನಿವೇಶ ಅಥವಾ ದೃಶ್ಯ ನಮಗೆ ಕಂಡು ಬರ್ತಾ ಇದೆ. ಇದು ಏನು ಮೈ ಮೇಲೆ ಬರುವಂತಹ ಒಂದು ಚಿತ್ರಣನ ಆ ರೀತಿಯಾಗಿ ಮಂಗಳಗೌರಿ ಹೇಳ್ಕೊಳ್ತಿದಾರಾ ಹೇಗೆ?
ಖಂಡಿತವಾಗಿಯೂ ಇದು ಮಂಗಳಗೌರಿ ಹೇಳ್ತಾ ಇರುವಂತದ್ದು ನನಗೆ ಮೈ ಮೇಲೆ ಬರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅವರದೇ ಆದಂತ ಇನ್ನೊಂದು ದೇವಸ್ಥಾನವನ್ನ ಕೂಡ ಕಟ್ಟಿಕೊಡ್ತಾರೆ, ಅಲ್ಲಿ ಕೂಡ ಪೂಜೆ ಸಲ್ಲಿಸ್ತಾರೆ. ಅದರ ಜೊತೆಗೆ ಇಲ್ಲಿ ಬಂದು ಈ ದೇವಾಲಯದಲ್ಲೂ ಕೂಡ ಪೂಜೆಯನ್ನ ಮಾಡ್ತಾರೆ. ಬಳಿಕ 9:15 ತನಕ ಇಲ್ಲಿ ಪೂಜೆಯನ್ನ ಮಾಡ್ತಾರೆ. ಬಂದಂತ ಭಕ್ತಾದಿಗಳಿಗೆ ಆರತಿಯನ್ನ ನೀಡ್ತಾರೆ. ಬಂದವರ ಜೊತೆಗೆ ತಮ್ಮ ಅಂದ್ರೆ ನನಗೂ ಮೈ ಮೇಲೆ ಬರುತ್ತೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ. ಹಾಗಾಗಿ ಪೂಜೆ ಗರ್ಭಗುಡಿಯ ಒಳಗೆ ಹೋಗಿ ಪೂಜೆಯನ್ನ ಸಲ್ಲಿಸ್ತಾರೆ. ಬಳಿಕ ಅವರು ತನಗೆ ಮೈ ಮೇಲೆ ಬರುತ್ತೆ ಅನ್ನುವಂತಹ ಮಾತನ್ನ ಹೇಳಿ ಎಲ್ಲರೂ ಜೊತೆಗೆ ಸೇರಿ ಭಜನೆಯನ್ನ ಮಾಡ್ತಾರೆ. ಬಳಿಕ ಗರ್ಭಗುಡಿಯ ಒಳಗೆ ಹೋಗಿ ಮೈ ಮೇಲೆ ಬಂದಿದೆ ಅನ್ನುವಂಥ ಒಂದು ಹೇಳ್ಕೊಂಡು ಜನರಿಗೆ ಭಕ್ತಾದಿಗಳಿಗೆ ಅವರಿಗೆ ಕೆಲವೊಂದು ಆಶೀರ್ವಾದಗಳನ್ನ ನೀಡುವಂಥದ್ದು ಹೀಗೆಲ್ಲ ಮಾಡ್ತಾರೆ. ಆದ್ರೆ ಇದು ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನೋದು ನಿಜಕ್ಕೂ ಗೊತ್ತಾಗ್ತಿಲ್ಲ. ಇವನ್ ಇಲ್ಲಿ ಬರುವಂತಹ ಎಲ್ಲಾ ಭಕ್ತಾದಿಗಳು ಕೂಡ ಇದೇ ಗೊಂದಲದಲ್ಲಿದ್ದಾರೆ. ನಾವು ಯಾವ ರೀತಿ ಯಾರನ್ನ ನಂಬಬೇಕು ಅನ್ನುವಂಥದ್ದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಮೈ ಮೇಲೆ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿರುವಂತಹ ಭಕ್ತಾದಿಗಳು ಹೇಗಪ್ಪ ನಂಬೋದು, ನಮಗೆ ಅಂದ್ರೆ ಯಾರಿಗೆ ಹರಕೆ ಹಾಕೋದು, ಯಾರನ್ನ ನಂಬಿ ಯಾರ ಜೊತೆ ಇಷ್ಟಾರ್ಥಗಳನ್ನ ಬೇಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅನ್ನೋಂತ ಮಾತನ್ನ ಹೇಳ್ತಾರೆ. ಇದು ಸುಮಾರು 15 ವರ್ಷದಿಂದ ಈ ದೇವಸ್ಥಾನ ಇದೇ ರೀತಿ ಪೂಜೆ ನಡೀತಾ ಇತ್ತು. ಆದ್ರೆ ಇದೀಗ 1 ತಿಂಗಳಿಂದ ಈ ರೀತಿಯ ಸಮಸ್ಯೆ ಇಲ್ಲಿ ಶುರುವಾಗಿರುವಂತದ್ದು. ಹಾಗಾಗಿ ನಿಜಕ್ಕೂ ಇಲ್ಲಿ ಒಂಥರ ಗೊಂದಲ ಶುರುವಾಗಿದೆ ನವಿತಾ. ಓಕೆ ಮಮತಾ, ಇನ್ನು ಈ ಮಂಗಳಗೌರಿ ಅನ್ನುವಂತಹ ಮಹಿಳೆಯ ಹಿನ್ನೆಲೆ ಏನು, ಅದರ ಜೊತೆಗೆ ಟ್ರಸ್ಟ್ ನ ಸದಸ್ಯರು ಏನ್ ಹೇಳ್ತಾರೆ ಇದರ ಬಗ್ಗೆ? ನವಿತಾ, ಅಂದ್ರೆ ಇದು 15 ವರ್ಷಕ್ಕಿಂತ ಮುಂಚೆ ಈ ಒಂದು ಜಾಗವನ್ನ ವಿ ಸೋಮಣ್ಣ ಅವರು ಇಲ್ಲಿ ಈ ಜಾಗವನ್ನ ದೇವಸ್ಥಾನಕ್ಕೆ ಅಂತ ಬಿಟ್ಕೊಟ್ಟಿದ್ದಾರೆ. ಹಾಗಾಗಿ ಏನು ಮಂಗಳಗೌರಿ ಏನಿದ್ದಾರೆ ಇವರು ಚಿಕ್ಕ ವಯಸ್ಸಿನಿಂದಲೇ ಪೂಜೆಯನ್ನ ಜಾಸ್ತಿ ಮಾಡ್ತಾ ಇದ್ರು. ಇವರಿಗೆ ಚಿಕ್ಕಂದಿನಿಂದಲೇ ಮೈ ಮೇಲೆ ಬರುತ್ತೆ ಅನ್ನೋಂಥ ಮಾತನ್ನು ಕೂಡ ಹೇಳ್ಕೊಂಡು ಬಂದಿದ್ರು. ಹಾಗಾಗಿ ವಿ ಸೋಮಣ್ಣ ಅವ್ರ ಜೊತೆ ಹೇಳ್ಕೊಂಡು ನಾನೇ ಇಲ್ಲಿ ಪೂಜೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಸೋಮಣ್ಣ ಅವರು ಸರಿ ಈ ಜಾಗದಲ್ಲಿ ನೀವೇ ದೇವಸ್ಥಾನವನ್ನ ಕಟ್ಕೊಂಡು ಇಲ್ಲಿ ನೀವೇ ಪೂಜೆ ಮಾಡಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ರೀತಿ ದಾಖಲೆಗಳನ್ನ ನಮಗೆ ನೀಡಿಲ್ಲ. ಆದ್ರೆ ಇದೀಗ ಮತ್ತೆ ಅವರು ತಮ್ಮ ಪೂಜೆಯನ್ನ ಇಲ್ಲಿ ಶುರು ಮಾಡ್ಕೊಂಡಿದ್ದಾರೆ. ಇದು ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ. ಭಕ್ತಾದಿಗಳಂತೂ ಬೆಳಗ್ಗೆ ಬಂದು ಪೂಜೆಯನ್ನ ಸಲ್ಲಿಸ್ತಾರೆ, ದೇವರಿಗೆ ಅರ್ಚನೆಯನ್ನ ಮಾಡ್ತಾರೆ. ಒಟ್ನಲ್ಲಿ ಇದು ಒಂಥರ ಗೊಂದಲವಾಗಿದೆ ನವಿತಾ. ಓಕೆ, ಥ್ಯಾಂಕ್ ಯು ಮಮತಾ ಡೀಟೇಲ್ಸ್ಗೆ. ಇನ್ನು ಈ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಲಕ್ಷ್ಮಣ ಮೂರ್ತಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಣ ಮೂರ್ತಿಯವರೇ, ಅಲ್ಲಿನ ದೇವಸ್ಥಾನದಲ್ಲಿ ಎರಡೆರಡು ಅಂದ್ರೆ ಮಂಗಳಾರತಿ ಆಗುವಂತದ್ದು, ಒಂದು ಕಡೆ ಅರ್ಚಕರು ಮಾಡ್ತಾರೆ, ಇನ್ನೊಂದ್ಸಲ ಮಂಗಳಗೌರಿ ಅವರು ಮಾಡ್ತಾರೆ. ಏನಿದು, ಎಷ್ಟು ಸಮಯದಿಂದ ಈ ರೀತಿಯಾಗಿ ನಡೀತಾ ಇದೆ? ಇವರು 6 ವಾರದಿಂದ ಬರ್ತಾ ಇದಾರೆ ಮೇಡಮ್. ಹೇಳಿ, ಯಾರಿವರು ಮಂಗಳಗೌರಿ? ಯಾರಿವರು ಮಂಗಳಗೌರಿ ಅಂತ ಇವರು ದೇವ್ರು ಬರ್ತದೆ ಅಂತ ಬರ್ತಾ ಇದಾರೆ. ಇವಾಗ ಇಲ್ಲಿ 6 ವಾರದಿಂದ ಬಂದು 14 ವಾರ ಭಜನೆ ಮಾಡ್ತೀನಿ ಅಂತ ಇದ್ದಾರೆ. ಭಜನೆ ಮಾಡ್ತಾ ವಿ ಸೋಮಣ್ಣ ಅವರು ಅವಾಗ ಜಾಗ ನಮ್ಗೆ ದೇವಸ್ಥಾನ ಕೊಟ್ರು. 40-60 ದೇವಸ್ಥಾನ ಕಟ್ಸ್ತಾವ್ ನಾನೇ. ಅವಾಗ ಇವ್ರ ಏನ್ ಮಾಡ್ರು, ತಟ್ಟೆ ಕಾಸು ಉಂಡಿ ಕಾಸು ಎಲ್ಲ ಇವರೇ ತಗೋಯ್ತಾ ಇದ್ರು. ಹಿಂಗ್ ಮಾಡ್ರೆ ದೇವಸ್ಥಾನ ಮುಂದರ್ಸ ಕಾಲ ಹಿಂಗ್ ತಗೋತಿರಲ್ಲ ಏನಪ್ಪಾ ಅಂದೆ. ಹಿಂಗೆಲ್ಲ ಮಾಡ್ರೆ ಇಲ್ಲ ಅಂದ. ಸರಿ ಇವ್ರ ಏನ್ ಮಾಡ್ರು, ಹೊರಗಡೆ ಹೊಟ್ಟೋಗ್ಬಿಟ್ರು. ಹೋಗ್ಬಿಟ್ಟು ಇವರೇ ಸಪರೇಟ್ ಆಗಿ ದೇವಸ್ಥಾನ ಕಟ್ಕೊಂಡಿದ್ದಾರೆ. ಯಾರು? ಮಂಗಳಗೌರಿ ಅವರು. ಓಕೆ. ಇವಾಗ ಈ ದೇವಸ್ಥಾನ ಇವಾಗ ನಾವು ಅವಾಗ ಬರೀ ನೆಲ ಇದ್ದಿದ್ದು. ಅವತ್ತಿಂದ ಇವತ್ತಿವರೆಗೂ ಬರೋದ್ನ ಆದಾಯದಲ್ಲಿ ಇಲ್ಲಿ ಲೆಕ್ಕ ಬರೋದಕ್ಕೆ ಇದು ದೇವಸ್ಥಾನ ಇಲ್ಲಿವರೆಗೂ ಇಂಪ್ರೂವ್ಮೆಂಟ್ ಮಾಡಿದೀವಿ ಮೇಡಮ್. ಇವಾಗ ಬಂದು ನಮ್ಗೆ ಬಿಟ್ಕೊಡಿ, ನಮಗ್ ದೇವ್ರು ಬರ್ತದೆ. ಇವರೆಲ್ಲ ಏನ್ ಹೇಳ್ತಾರೆ, ಸಾಪ್ ಹಾಕ್ತಾರೆ, ಕಾಲು ಹೋಯ್ತದೆ, ಕೈ ಹೋಯ್ತದೆ, ಈ ದೇವ್ರಿಗೆ ನೀವು ಮೋಸ ಮಾಡ್ದಂದ್ರೆ ನೀವು ಬದುಕಲ್ಲ, ನಮ್ಗೆ ಭಯ ಇಡ್ತಾರೆ. ಅಂದ್ರೆ ದೇವಸ್ಥಾನವನ್ನ ಬಿಟ್ಕೊಡುವ ಸಲುವಾಗಿ ಈಗ ಮೈ ಮೇಲೆ ದೇವರು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಹೇಳ್ತಾರೆ. ಓಕೆ, ಅಂದ್ರೆ ಮೈ ದೇವ್ರು ಬರ್ತಾ ಇದೆ, ನೀವು ನಮ್ಗೆ ಅನ್ಯಾಯ ಮಾಡ್ದ ಅಂದ್ರೆ ನಿಮ್ಗೆ ಕಾಲು ಹೋಯ್ತದೆ, ಮನೇಲಿ ಸಂಸಾರ ಹೊಡೆದೋಯ್ತದೆ, ಈ ತರ ಎಲ್ಲ ನಮ್ಗೆ ಬೆದರಿಕೆ ಹೇಳ್ತಾರೆ. ಓಕೆ, ಬೆದರಿಕೆ ಕೂಡ ಹಾಕ್ತಾ ಇದ್ದಾರೆ ಅವರು. ಓಕೆ, ಯಾವ ರೀತಿಗೆ ಬೆದರಿಕೆ ಹಾಕ್ತಿದ್ದಾರೆ? ಏನಾದ್ರು ಮಾಡಿಸ್ತೀನಿ ಹಂಗೆ ಏನಾದ್ರು ಹೇಳ್ತಾರಾ? ಅವ್ರು ಅದ್ರ ಬಗ್ಗೆ ಹೇಳಲ್ಲ, ದೇವ್ರ ಬಗ್ಗೆನೇ ಹೇಳ್ತಾರೆ. ಸಿನಿಮಾತ್ ಮನೆ ಯಾರು ಮುಂದೆ ನಿಂತ್ಕೊಂಡು ಅನ್ಯಾಯವಾಗಿ ಮಾತಾಡ್ತಾರೆ, ಈಗ ನಿಮ್ಗೆ ತೊಂದರೆಗಳಾಗುತ್ತೆ ಅಂತಾರೆ. ನಾವೇನು ಅನ್ಯಾಯ ಮಾಡ್ತಾ ಇಲ್ಲ. ದಿನ ಅಭಿಷೇಕ ಅಪ್ಪನಿಗೆ ನಡೀತಾ ಇದೆ, ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ. ಇವಾಗ ಏನಂದ್ರೆ ಅವ್ರ ತಂದೆಯವರು ಸಾಲ ಮಾಡ್ಕೊಂಡಿದ್ದಾರೆ. ಇವಾಗ ದೇವಸ್ಥಾನ ಇವರು ಬಿಟ್ಕೊಟ್ಟ ಅಂದ್ರೆ ಮುಂದೆ ನಡೆಸ್ತಾರೆ ಅನ್ನೋದು ಯಾವ ಗ್ಯಾರಂಟಿ ಮೇಡಮ್? ಕರೆಕ್ಟ್ ಆಗಿ ನಾವ್ ಹೇಳೋದು ಇವಾಗ ಮಂಗಳಾರತಿ ಕಾಸಲ್ಲೇ ದೇವಸ್ಥಾನ ವಾರದ್ದು ಖರ್ಚು ವೆಚ್ಚ ಎಲ್ಲ ನಡೀತಾ ಇರೋದು. ಅಲ್ಲಿರೋ ಆದಾಯ ವಾರದೆಲ್ಲ ಅಲ್ಲೇ ಮೇಂಟೆನೆನ್ಸ್ ನಡೀತಾ ಇರೋದು. ಅಂದ್ರೆ ಈಗ ಟ್ರಸ್ಟ್ ನ ಸದಸ್ಯರಾಗಿರ್ಬೋದು ನೀವು, ಅದ್ರ ಜೊತೆಗೆ ಭಕ್ತರು ಏನ್ ಹೇಳ್ತಾರೆ? ಈಗ ಅವರನ್ನೇ ಕಂಟಿನ್ಯೂ ಮಾಡ್ಬೇಕು ಅಂತ ಅದೇ ಏನ್ ಹೇಳಿದ್ರು, ನೀವು 14 ವರ್ಷದಿಂದ ಎಲ್ಲೋ ಇವಾಗ ಯಾಕೆ ಬಂದು ಗಲಾಟೆ ಮಾಡ್ತಾ ಇದೀರ ಅಂತ ಪಬ್ಲಿಕ್ ಕೇಳ್ತದೆ.
ಪಬ್ಲಿಕ್ ಕೇಳ್ತಾ ಇದೆ ಮೇಡಮ್ ಆತರ. ಓಕೆ, ಅವ್ರು ಏನ್ ಹೇಳ್ತಾರೆ ಆ ಸಂದರ್ಭದಲ್ಲಿ? ಆ ಪಬ್ಲಿಕ್ ನೀವೇನು ಬರಬೇಡಿ, ನಾವು ಅವರು ತಾನೇ ಸಮಸ್ಯೆ ಇರೋದು, ನಾವು ಬಗೆಹರ್ತೀವಿ. ಪಬ್ಲಿಕ್ ಹೇಳ್ತಾರೆ ನಿಮ್ದು ತಪ್ಪಿದೆ, ಅವತ್ತು ಬಿಟ್ಟೋದವ್ರು ಇವತ್ತು ಯಾಕೆ ಬರ್ತಾ ಇದ್ದೀರಾ, ನಿಮ್ಗೂ ಒಂದು ದೇವಸ್ಥಾನ ಇದೆ ತಾನೆ, ನಿಮ್ ದೇವಸ್ಥಾನ ನೀವು ಪೂಜೆ ಮಾಡ್ತಾ ಇರಿ ಅಂತ ಅವರು ಪಬ್ಲಿಕ್ ಹೇಳ್ತದೆ. ಅಲ್ಲ ಅವ್ರು ಹೇಳಿ ಹೇಳಿ. ಒಳಗಡೆ ಬೇರೆ ಕರೀತಾವ್ರ ಮೇಡಮ್, ಅದಕ್ಕೆ ಸುವರ್ಣ ಅವರು. ಓಕೆ ಓಕೆ, ಅಂದ್ರೆ ಈಗ ಟ್ರಸ್ಟ್ ಅಲ್ಲೇ ಭಿನ್ನ ಮತ ಇದೆ ಸುವರ್ಣ ಅವರೇ ಮಾತಾಡ್ತಾರ. ಲಕ್ಷ್ಮಣ್ ಅವರೇ, ಟ್ರಸ್ಟ್ ಅಲ್ಲೇ ಗೊಂದಲ ಇದೆ, ಟ್ರಸ್ಟ್ ನ ಸದಸ್ಯರಲ್ಲೇ ವಿರೋಧ, ಒಂದ್ ಕಡೆ ವಿರೋಧ ಇದೆ, ಇನ್ನೊಂದ್ ಕಡೆ ಸಹಮತ ಇದೆ ಅಂತ ಕೇಳಿ ಬರ್ತಾ ಇದೆ. ಇಲ್ಲ ಇಲ್ಲ, ಎಲ್ಲ ಕರೆಕ್ಟ್ ಆಗಿದ್ದಾರೆ ಮೇಡಮ್, ಯಾರು ವಿರೋಧ ಏನಿಲ್ಲ ಅಲ್ಲಿ ಟ್ರಸ್ಟ್ ಅಲ್ಲಿ, ಎಲ್ಲ ಕರೆಕ್ಟ್ ಆಗಿದ್ದಾರೆ. ಅಂದ್ರೆ ಎಲ್ರು ಕೂಡ ಅರ್ಚಕರ ಪೂಜೆ ಮಾಡ್ಬೇಕು ಅಂತ ಹೇಳ್ತಿದಾರಾ ಹೇಗೆ? ಫಸ್ಟ್ ಪೂಜೆ ಬಂದು ಇವಾಗ ಅಭಿಷೇಕ ಎಲ್ಲ ಮಾಡಾದ್ಮೇಲೆ ಅವರೇ ಫಸ್ಟ್ ಮಹಾಮಂಗಳಾರತಿ ಮಾಡ್ಬೇಕು ತಾನೆ, ಆಮೇಲೆ ಬೇಕಾದ್ರೆ ಇವ್ರು ಮಾಡ್ಬೋದಾಯ್ತು. ಇವರೇ ನಾವೇ ಫಸ್ಟ್ ಮಹಾಮಂಗಳಾರತಿ ಮಾಡ್ತೀವಿ ಅಂತಾರೆ. ಹೇಗೆ ನೀವ್ ಹೇಗೆ ಅವಕಾಶ ಕೊಟ್ರಿ ಮತ್ತೆ? ನಮ್ದು ಅವಾಗ ಇವಾಗ ನಮ್ ಸದಸ್ಯರಲ್ಲಿ ಅವತ್ತು ಸಾವಾಗಿತ್ತು, ನಮ್ ತಮ್ಮನ ಮಗಳು ಮದುವೆ ಇತ್ತು, ಸಮಯ ಸಂದರ್ಭ ಅವತ್ತು ಯಾರು ದೇವಸ್ಥಾನದಲ್ಲಿ ಇಲ್ಲ, ಅವಾಗ ಬಂದು ದೇವಸ್ಥಾನಕ್ಕೆ ಇವ್ರು ಕೂತ್ಕೊಬಿಟ್ರು ಭಜನೆ ಮಾಡ್ತಾ. ಹಾಗೆ ಯಾರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ಲಿಲ್ವಾ ಹೇಗೆ? ಇವಾಗ ಭಜನೆ ಮಾಡ್ತೀನಿ ಅಂದವ್ರು ಯಾರು ತಡೆಯಕ್ಕಾಗಲ್ಲ ಮೇಡಮ್. ಇವಾಗ ಈ ಗುಡ್ಡಪ್ ತಿರ್ಬೋತಾರೆ, ಅವರು ಕೂತ್ಕೋತಾರೆ, ಈ ತಂದಾನ ಹೊಡಿತಾರೆ, ಆ ತರ ಇವರು ನಾವು ಭಜನೆ ಮಾಡ್ಕೋತೀವಿ ಅಂದ್ರೆ 14 ವಾರ ಭಜನೆ ಮಾಡ್ತೀನಿ ಅಂದ್ರಲ್ಲ, ಮಾಡ್ಕೋಗಿ ಅಂತ ಹೇಳ್ದು. ಮುಂದೆ ಏನ್ ಮಾಡ್ತೀರಾ ಈಗ? ನನ್ಗೆ ದೇವಸ್ಥಾನ ಬಿಟ್ಕೊಡಿ ಅಂತ ಹೇಳ್ತಾರೆ ಅಥವಾ ನಾನ್ ಹೇಳೋದು, ಇವಾಗ ಅವ್ರ ಅಪ್ಪನ್ ಒಂದ್ ಮಾತು ಕೇಳ್ದೆ, ಮಂಗಳಾರತಿ ಕಾಸ್ಬೇಕು, ನಮ್ ಜೀವನ ನಡೆಯುವ ಮಂಗಳಾರತಿ ಕಾಸಲ್ಲೇ ಮೇಡಮ್ ದೇವಸ್ಥಾನ ನಡ್ಸಕ್ಕಾಗೋದು. ನಾಳೆ ಬಿಟ್ಟು ಕೊಟ್ರೆ ಇವ್ರು ದೇವಸ್ಥಾನ ನಡೆಸ್ತಾರೆ ಅನ್ನೋದು ಯಾ ಗ್ಯಾರಂಟಿ? ನಾನ್ ಕೇಳೋದು. ಓಕೆ ಓಕೆ, ಧನ್ಯವಾದಗಳು ಲಕ್ಷ್ಮಣ್ ಮೂರ್ತಿ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.